ರಾಜಲಕ್ಷ್ಮಿ ಅತ್ತೆ. ಏನ್ ರಾಜಲಕ್ಷ್ಮಿ, ಇಷ್ಟೊತ್ ಬೇಕಾ ಕಾಫಿ ಮಾಡೋದಕ್ಕೆ? ಎಷ್ಟೊತ್ ವೇಟ್ ಮಾಡ್ಬೇಕು? ತಗೊಳ್ಳಿ ಅತ್ತೆ. ನನಗಲ್ಲ, ನನ್ ಚಿಕ್ಕ ಸೊಸೆಗೆ. ಅಸ್ಮಿತಾ, ಏನು ಭಯ ಪಟ್ರಾ? ಮತ್ತೆ ನಿನ್ನ ಅವತಾರ ಹೀಗಿದ್ರೆ ರಾತ್ರಿ ನಡೆದಿದ್ದಕ್ಕೆ ಇನ್ ಹೇಗಿರ್ತೀನಿ? ಎಲ್ಲ ಚೆನ್ನಾಗಾಯ್ತಾ? ನೀವ್ಯಾಕೆ ನಾಚಿಕೆ ಪಡ್ತಿದ್ದೀರಾ? ಸುಮ್ನೆ ಇರು ಅಸ್ಮಿತಾ, ನೀನ್ ಹೇಳ್ದೆ ಹೋದ್ರು ನನ್ಗೆಲ್ಲ ಅರ್ಥ ಆಗತ್ತೆ. ಹೌದು, ನನ್ ಮಗ ಎಲ್ಲಿ? ಓ, ಬಾತ್ರೂಮ್ ಅಲ್ಲಿ ಇದಾನಾ? ನಾನೇ ಅವನನ್ನ ಅಲ್ಲ ಹಾಕಿದ್ದು. ಸರಿ ಸರಿ, ಇಬ್ರು ಕಾಫಿ ಕುಡ್ಬಿಟ್ಟು ಇಬ್ರು ಸ್ನಾನ ಮಾಡ್ಕೊಂಡ್ ಬನ್ನಿ, ದೀಪ ಹಚ್ಚೋರಂತೆ. ನೈಟ್ ನಮ್ಮಿಬ್ರ ಮಧ್ಯೆ ಏನೋ ನಡೆದಿದೆ ಅಂತ ಅನ್ಕೊಂಡ್ ಹೋದ್ರು. ರಾಜಿ, ಓ ಎಲ್ಲಿದೀಯಾ? ಏನು ಶ್ರೀಮತಿಯವರು ಇವತ್ತು ಕಾಫಿನ ಕುಡ್ದೆ ತುಂಬಾ ಹಾಟ್ ಆಗಿ ಕಾಣಿಸ್ತಿದ್ದೀರಾ? ಏನಾಯ್ತು ರಾಜಿ? ಚಿಕ್ಕ ಸೊಸೆ ಮೇಲೆ ಅತ್ತೆಗ್ ಪ್ರೀತಿ ಉಕ್ಕಿ ಹರಿತಾ ಇದೆಯೇನೋ. ನಾನು ಕಾಫಿ ಮಾಡೋವರೆಗೂ ವೇಟ್ ಮಾಡೋಕ್ಕೂ ಆಗ್ತಿಲ್ಲ ಅವ್ರಿಗೆ. ಅದ ಅಮ್ಮನ ಬಗ್ಗೆ ನಿಂಗೆ ಗೊತ್ತೇ ಇದೆ ಅಲ್ಲ, ಮತ್ತೆ ಹೊಸದಾಗಿ ಹೇಳ್ಬೇಕಾ? ನಾವು ನಮ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಳಗಡೆ ಕಾಫಿ ಬಿಸಿಯಾಗಿದೆ, ಮೇಲ್ ಬಿದ್ರೆ ಸುಟ್ಟು ಹೋಗುತ್ತೆ. ಫಸ್ಟ್ ಏಡ್ ಮಾಡಕ್ ನೀನಿದೆಯಲ್ಲ. ನೀವ್ ಸುಮ್ನೆ ಇರಿ. ನಾನು ಎಲ್ಲಿಗೂ ಹೋಗಲ್ಲ, ನೀನ್ ಹಗ್ ಮಾಡ್ಕೊಂಡು ಹಾಯಾಗಿ ಇಲ್ಲೇ ಇರ್ತೀನಿ. ಹಾಕಿ ಪಾಠ ಹೇಳ್ಕೊಡ್ಬೇಕಾದವರು ಈ ನಡುವೆ ಏನೇನೋ ಕತೆ ಹೇಳ್ತಾ ಇದಾರೆ. ರಾಜಿ, ಕೆಲವೊಂದ್ ಪಾಠನ ಕೆಲವೊಂದ್ ಜಾಗದಲ್ಲಿ ಮಾತ್ರ ಹೇಳ್ಕೊಡ್ಬೇಕು. ಗೊತ್ತಾಗ್ತಿದೆ ಗೊತ್ತಾಗ್ತಿದೆ. ನನಗೆ ಅಶ್ಮಿತಾಗೆ ಬುದ್ಧಿ ಕಲ್ಸೋ ಒಂದು ಕೆಲ್ಸ ಇದೆ, ಮೊದ್ಲು ಅದನ್ನ ನೋಡ್ಕೋತೀನಿ. ಇರು ರಾಜಿ. ಅಬ್ಬಾ, ಈ ಅಸ್ಮಿತಾ ಒಬ್ಳು. ಮೇ ಐ ಕಮ್ ಇನ್? ಅಶ್ಮಿತಾ, ಹೌಸ್ ದ ಜೋಶ್? ಈ ರೂಮ್ನೆಲ್ಲ ನೋಡ್ತಿದ್ರೆ ಅರ್ಥ ಆಗ್ತಿದೆ ಬಿಡು. ಇಷ್ಟಕ್ಕೂ ಕಾಫಿ ಹೇಗಿದೆ? ನಿನಗ್ಯಾಕೆ ಅದು? ಅದನ್ ಮಾಡಿದ್ ನಾನೇ ಅಲ್ವಾ? ಹೆದರ್ಬೇಡ, ಹಾಲಲ್ಲಿ ಮಾತ್ರ ಬೆರ್ಸಿದ್ದೆ, ಆದ್ರೆ ಕಾಫಿಲೇನು ಬೆರ್ಸಿಲ್ಲ. ಧೈರ್ಯವಾಗಿ ಕುಡಿಬಹುದು. ನಾನ್ ನಂಬಲ್ಲ. ನಿಜ ಹೇಳಿದ್ರೆ ಯಾರು ನಂಬಲ್ಲ. ಫಸ್ಟ್ ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳು. ಮೊದಲನೇ ರಾತ್ರಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡಿರೋ ಹೊಸ ಸೊಸೆ ಈ ಸೀರೆ ಉಟ್ಕೊಂಡು ಹೂ ಮೂಡ್ಕೊಂಡು ಲಕ್ಷಣವಾಗಿ ರೆಡಿಯಾಗಿ ಬಂದು ದೀಪ ಹಚ್ಚಿದ್ರೆ ಅತ್ತೆ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಇಲ್ಲಿ ನೀನ್ ಅನ್ಕೊಂಡ ಹಾಗೆ ಏನು ನಡೆದಿಲ್ಲ. ಏನು? ನೋಡು, ಬಂದು ನಿನ್ ಕಣ್ಣಾರೆ ನೀನೇ ನೋಡು. ಇವರಿಬ್ರಿಗೂ ಶೋಭನಾ ನಡೀಲಿಲ್ವಾ? ಅಶ್ಮಿತಾ ಶೋಭನಾನ್ ಹೇಗ್ ತಡೆದ್ಲು? ಏನ್ ರಾಜಲಕ್ಷ್ಮಿ, ಶಾಕ್ ಆದ್ಯಾ? ನೀನ್ ಅನ್ಕೊಂಡ್ ಹಾಗೇನು ನಡೀಲಿಲ್ಲ ಅಂತ. ಪಾಪ, ತುಂಬಾ ಡಿಸಪಾಯಿಂಟ್ ಆದಂಗಿದೆ. ಇಲ್ಲಿರೋದು ಯಾರು ಅಂತ ಅನ್ಕೊಂಡಿದ್ಯಾ? ಅಸ್ಮಿತಾ. ನನ್ನ ಅನುಮತಿ ಇಲ್ದೆ ನನ್ ಮೇಲ್ ಯಾರಾದ್ರೂ ಕೈ ಇಟ್ರೆ ಭಸ್ಮ ಮಾಡ್ಬಿಡ್ತೀನಿ. ನಿಂಗ್ ಟ್ಯಾಬ್ಲೆಟ್ ಹಾಕಿರೋ ಆ ಹಾಲ್ ಕುಡ್ದು
ಬಾತ್ರೂಮ್ ಅಲ್ಲಿ ಹೇಗ್ ಮಲಗಿದಾನೆ ಅಂತ ನೋಡ್ದ್ಯಲ್ಲ. ನನ್ ತಂಟೆಗೇನಾದ್ರೂ ಬಂದ್ರೆ ಹೀಗೆ ಹೊಸ್ಕಾಕ್ಬಿಡ್ತೀನಿ. ಅಷ್ಟಕ್ಕೂ ನೀವಿಬ್ರು ಗಂಡ ಹೆಂಡ್ತೀನಿ ತಾನೆ? ಮತ್ಯಾಕೆ ನಿನ್ ಗಂಡನ ಹತ್ರ ಬರ್ಬಿಟ್ಟಿಲ್ಲ? ನಿನ್ನೆ ಕೇಳ್ತಾ ಇರೋದು, ಹೇಳು. ನೀನ್ ಟ್ಯಾಬ್ಲೆಟ್ ಕೊಟ್ಟು ಮತ್ ಬರೋ ಹಾಗೆ ಮಾಡಿದ್ರೆ ಅದಕ್ ನಾನು ಒಪ್ಕೋತೀನಿ ಅಂತ ಅನ್ಕೊಂಡ್ಯಾ? ನನ್ ಫೀಲಿಂಗ್ಸ್ ನನ್ಗೆ ಪರ್ಸನಲ್ ಆಗಿ ಬರ್ಬೇಕು. ಓ ಪರವಾಗಿಲ್ಲ ಬಿಡು. ಅದಕ್ಕೂ ಕೂಡ ಒಂದು ಒಳ್ಳೆ ಮುಹೂರ್ತ ಕಾಯ್ತಾ ಇರತ್ತೆ. ತಥಾಸ್ತು ದೇವತೆಗಳು ಮೇಲೆ ತಥಾಸ್ತು ಅಂದ್ರೆ ನಿನಗೆ ತಡಿಯಕ್ಕಾಗಲ್ಲ ಅಲ್ವಾ? ಯಾರು ನಿನ್ ಶೋಭನ ತಡಿಯಲ್ಲ. ಕಣ್ಮುಚ್ಚಿದ್ಯಾ ತಾನೇ? ಗುಡ್ ಬಾಯ್. ಎಷ್ಟೇ ಆದ್ರೂ ಸೀನು ತುಂಬಾ ಒಳ್ಳೆಯವನು. ಹೇಳಿದ ಮಾತೆಲ್ಲ ಕೇಳ್ತಾನೆ ಗೊತ್ತಾ? ಹಾ ಹೌದೌದು, ನಾನು ತುಂಬಾ ಒಳ್ಳೆಯವನು. ಯಾವ ಮಹಾನ್ ಭಾವ ಈ ಕನ್ನಡಿನಲ್ಲಿ ಇಟ್ನೋ ಗೊತ್ತಿಲ್ಲ, ಆದ್ರೆ ಇದ್ರಲ್ಲಿ ಆದ್ಯ ನೋಡೋ ಅದೃಷ್ಟ ನನಗೆ ಸಿಕ್ಬಿಡ್ತು. ಅಬ್ಬಬ್ಬಬ್ಬಬ್ಬಬ್ಬ. ಏಯ್, ಹಾ ನೀ ನೋಡ್ತಿದ್ಯಾ ಅಲ್ವಾ? ನಾನಾ? ಅಯ್ಯೋ ಇಲ್ವಲ್ಲ, ನನಗೇನು ಕಾಣಿಸ್ತಿಲ್ಲ, ಕಣ್ಣು ಮುಚ್ಕೊಂಡಿದ್ದೀನಲ್ಲ. ನೀ ನೋಡ್ತಿರೋದನ್ನ ನಾನ್ ನೋಡ್ದೆ.